ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ RCB ಪ್ಲೇಯಿಂಗ್ ಲೆವೆನ್ ಏನು ಚೇಂಜ್ ಆಗಬೇಕು ನೆಕ್ಸ್ಟ್ ಮ್ಯಾಚ್ಗೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟು ಅವ್ರ ಫ್ಯಾನ್ಸ್ಗಳೆಲ್ಲ ಏನಾರು ತಗೊಂಡು ಹಾಕೋದೊಂದು RCB ಟೀಮ್ ಮ್ಯಾನೇಜ್ಮೆಂಟಿಗೆ ಬಾಕಿ ಇದೆ ಅಷ್ಟೇ. ಸಿಕ್ಕಾಪಟ್ಟೆ ರೊಚ್ಚಿಗೆ ಕೂತ್ಕೊಂಡವ್ರೆ. ಯಾಕೆಂತಂದರೆ ಇವ್ರಿಡೋವಂಥ ಟಿಕೆಟ್ ಪ್ರೈಸ್ಗಳು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೋಡೋದಕ್ಕೆ ಕೈಗೆ ಇಟ್ಕೋವಂಥ ದರದಲ್ಲೇ ಇರೋದಿಲ್ಲ. ಜೊತೆಗೆ ಮ್ಯಾಚ್ಗಳನ್ನ ಬೇರೆ ಈ ಥರ ಬೇರೆ ಅವತಾರಗಳಲ್ಲಿ ಆಡ್ತಾರೆ. ಜೊತೆಗೆ ಟೀಮಲ್ಲೂ ಕೂಡ ಕಾಂಬಿನೇಷನ್ ಇಟ್ಟು ವರ್ಕೌಟ್ ಮಾಡ್ಕೊಳ್ಳಲ್ಲ. ಚೆನ್ನಾಗಿ ಆಡೋ ಪ್ಲೇಯರ್ಸ್ನ ಕೂರಿಸ್ತಾರೆ, ವರ್ಷಾಗಿ ಆಡ್ತಿರೋ ಪ್ಲೇಯರ್ಸ್ನ ಪದೇ ಪದೇ ರಿಪಿಟೇಷನ್ ಕೊಟ್ಬಿಟ್ಟು ಆಡಿಸ್ತಾರೆ. ಸೊ ಏನು ಒಂದು ಲಾಜಿಕ್ ಕೂಡ ಅರ್ಥ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ದಾರೆ ಫ್ಯಾನ್ಸು. ಯಾವ ಇಯರ್ ಕೂಡ ಈ ಪಾರ್ಟಿ ಫ್ಯಾನ್ಸ್ಗಳು RCB ಮ್ಯಾನೇಜ್ಮೆಂಟ್ಗೆ ಬೈದಿದ್ದಿಲ್ಲ. ಅದು ಸ್ಟಾರ್ಟಿಂಗ್ ಆಫ್ ದ ಸೀಸನ್ ಜಸ್ಟ್ 4 ಮ್ಯಾಚ್ ಅಷ್ಟೇ ಆಗಿರೋ. ಇನ್ನು ಅದೆಷ್ಟೆಷ್ಟು ಬೈಸ್ಕೋಬೇಕು RCB ಟೀಮ್ ಮ್ಯಾನೇಜ್ಮೆಂಟ್ ಅಂತ ಗೊತ್ತಿಲ್ಲ. ಸೊ ಇಲ್ಲೇ ಒಂದು ಬುದ್ಧಿ ಗಿದ್ದಿ ಎಲ್ಲ ಓಡಿಸ್ಬಿಟ್ಟು RCB ಟೀಮ್ ಮ್ಯಾನೇಜ್ಮೆಂಟ್ ಏನೋ ಒಂದು ಬಲಿಷ್ಠವಾಗಿರುವಂಥ ಟೀಮ್ನ ಫ್ರೇಮ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಆಡದೇ ಇರೋರಿಗೆ ಅಂದರೆ ಇವಾಗ ಯಾರು ಬೆಂಚ್ ಕಾಯಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಆಪರ್ಚುನಿಟಿನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ 4 ಮ್ಯಾಚ್ ನೋಡಿದ್ವಿ, ಯಾರ್ಯಾರ ಕೈಲಿ ಏನೇನು ಆಗಿಲ್ಲ. ಸೊ ಅವರೆಲ್ಲ ಕೂರಿಸ್ಬಿಟ್ಟು ಹೊಸಬ್ರಿಗೆ ಅವಕಾಶ ಕೊಡ್ತವ್ರು ಏನಾರು ಒಂದು ಮಾಡ್ತಾರೆ ಅನ್ನೋ ಒಂದು ಹೋಪು ಉಟ್ಕೊಂಡಿದೆ. ಬಟ್ ಆದರೂ ಕ್ಯಾಪ್ಟನ್ ಆಗಿರೋವಂಥವ್ರೆ ಆಡ್ತಾ ಇಲ್ಲ ಅಂತ ಅಂದರೆ ಏನು ಮಾಡೋಕ್ಕಾಗುತ್ತೆ ನಮ್ಮ RCBಯಲ್ಲಿ ಅಲ್ವಾ? ಇಲ್ಲಿ ಫ್ಯಾಫ್ ಡು ಪ್ಲೇಸಿನೇ ನೆಟ್ಟಿಗೆ ಆಡಿದ್ರೆ 4 ಮ್ಯಾಚಲ್ಲಿ 4 ಮ್ಯಾಚನ್ನು ರನ್ ಹೊಡೆದಿಲ್ಲ. ಅಲ್ಲಿ ಏನೋ 50 ಕೂಡ ಹೊಡೆದಿಲ್ಲ. ಅಲ್ಲಿ ಏನಂತ ಹೇಳೋಣ ಇವಾಗ ಫ್ಯಾಫ್ ಡು ಪ್ಲೇಸಿಸ್ಗೆ? ನೀನು ಆಡ್ತಾ ಇಲ್ಲ ಗುರು, ಕೂತ್ಕೋಗುರು ಹೋಗು ಅಂತಂದ್ರೆ ಹಿಂಗಿರುತ್ತಿದ್ದು ಫ್ಯಾಫ್ ಡು ಪ್ಲೇಸಿಸ್ಗೆ. ಫ್ಯಾಫ್ ಡು ಪ್ಲೇಸಿಸಲ್ಲಿ ರನ್ ಹೊಡಿಲೇಬೇಕು ಗುರು, ಹಿಂಗೆ ಆಡ್ತು ಅಂತಂದ್ರೆ ಆಗೋದಿಲ್ಲ. ಒಬ್ರನ್ನ ಹೈಡ್ ಮಾಡಬೇಕು ಅಂತಂದರೆ ಇಲ್ಲಿ ಹೌದು ಹೇಳ್ಬೋದು ನೀವು, ರನ್ ಔಟ್ ಆದರೂ ಔಟ್ ಆದರೂ ಔಟ್ ಆದರೂ ಎಲ್ಲ ರೀಸನ್ಸ್ ಎಲ್ಲ ಕೊಡೋಗಿಲ್ಲ. ಔಟೇ ಹೆಂಗೆ ಔಟ್ ಆದ್ರೂ ಅನ್ಲಕ್ಕಿ ಡಿಸ್ಮಿಸಲ್ ಲಕ್ಕಿ ಡಿಸ್ಮಿಸಲ್ ಅವೆಲ್ಲ ಗೊತ್ತಿಲ್ಲ. ಯಾಕೆ ಕೊಹ್ಲಿಗೆ ಒಂದು ಸೀಸನ್ ಫುಲ್ ಈ ಥರನೇ ಆಗಿರಲಿಲ್ವಾ? ಸೊ ಅವಾಗಲೂ ರೀಸನ್ ಕೊಡೋಗಿಲ್ಲ ಅಂತ ಹೇಳ್ತಿದ್ವಿ. ಇವಾಗ ರೀಸನ್ ಕೊಡೋ ಆಗಿಲ್ಲ ಫ್ಯಾಫ್ ಡು ಪ್ಲೇಸಿಸ್ ಕೂಡ. ಬಟ್ ಫ್ಯಾಫ್ ಡು ಪ್ಲೇಸಿಸ್ 100% ಆಡ್ತಾರೆ ನೆಕ್ಸ್ಟ್ ಮ್ಯಾಚಲ್ಲಿ. ಅವ್ರನ್ನ ಕೂರ್ಸೋಕ್ಕಾಗೋದಿಲ್ಲ, ಯಾಕಂದರೆ ಕ್ಯಾಪ್ಟನ್ ಆಗಿರೋದ. ಫ್ಯಾಫ್ ಮತ್ತು ಕೊಹ್ಲಿ ಓಪನ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು ನಾನಿಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡ್ತಿರೋ ಚೇಂಜ್ ಆಗೋ ಅಂದ್ರೆ ವಿಲ್ ಜಾಕ್ಸ್ ಬರಬೇಕು ಅಂತ ಹೇಳ್ತೀನಿ. ಕೆಮ್ರಾನ್ ಗ್ರೀನ್ ಜಾಗದಲ್ಲಿ ವಿಲ್ ಜಾಕ್ಸ್ ಬಂತು ಅಂತಂದರೆ ಸ್ವಲ್ಪ ಸ್ಟೆಬಿಲೈಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇವಾಗ ವಿಲ್ ಜಾಕ್ಸ್ ಬಂದ್ಬಿಟ್ಟು ಮೊದಲನೇ ಮ್ಯಾಚ್ಲೇ ಧೂಳಿಪಟ ಮಾಡ್ಬಿಡ್ತಾರೆ, ಧ್ವಂಸ ಮಾಡಿ ಇಟ್ಬಿಡ್ತಾರೆ ಅಂತ ಹೇಳ್ತಾರೆ ನಾನು. ಅವ್ರು ಮೊದಲನೇ ಮ್ಯಾಚ್ ಆಡಿಲ್ಲ ಅಂದ್ರೂ ಕೂಡ ಅವ್ರಿಗೆ ಆಪರ್ಚುನಿಟಿ ಕೊಡಬೇಕಾಗುತ್ತೆ. ಸೆಕೆಂಡ್ ಮ್ಯಾಚ್ ಅಥವಾ ಥರ್ಡ್ ಮ್ಯಾಚ್ ವರ್ಗೂ ಆಪರ್ಚುನಿಟಿ ಕೊಡಬೇಕಾಗುತ್ತೆ. ಯಾಕಂದರೆ 4 ಮ್ಯಾಚ್ ಕೆಮ್ರಾನ್ ಗ್ರೀನ್ಗೆ ನೋಡಿದ್ದಾಯ್ತು. ಇವ್ರು 17.5 ಕೋಟಿ ಕೊಟ್ಬಿಟ್ಟು 17 ಪೈಸದ ಪರ್ಫಾರ್ಮೆನ್ಸ್ ಕೊಡ್ತಿಲ್ಲ ಕೆಮ್ರಾನ್ ಗ್ರೀನ್ ಅಂತಂದರೆ. ಫುಲ್ ಟಾಸ್ ಬಾಲ್ಗಳನ್ನ ಹಾಕ್ತಾರೆ, ನಾಯಿ ಹೊಡೆದಂಗೆ ಹೊಡಿತಾರೆ ಕೆಮ್ರಾನ್ ಗ್ರೀನ್ಗೆ ಬೌಲಿಂಗಲ್ಲಿ. ಆಮೇಲೆ ಬ್ಯಾಟಿಂಗಲ್ಲಿ ಒಂಥರ ಏನು ಹೇಳ್ತಾರೆ, ಅದು ತಡವರಿಸ್ತಾ ಇದ್ದಾರೆ. ಅದು ಎದ್ರಕಂಡು ಆಡ್ತಿದ್ದಾರೆ. ಆ ಮಯಾಂಕ್ ಯಾದವ್ಗಂತೂ ಒಂಥರ ಸ್ಟನ್ ಆಗೋಗ್ಬಿಟ್ರು ಆ ಒಂದು ಬಾಲ್ನ ನೋಡ್ಬಿಟ್ಟು. ಸೊ ನನ್ನ ಪ್ರಕಾರ ಕನ್ವಿನ್ಸಿಂಗ್ ಆಗಿ ಆಡ್ತಿಲ್ಲ ಅವ್ರ ಬ್ಯಾಟಿಂಗ್. ಎಕ್ಸ್ಪೆಕ್ಟೇಷನ್ನೇ ಏನೋ, ಇವ್ರು ಆಡ್ತಾ ಇರೋದು ಏನೋ. ಮುಂಬೈ ಇಂಡಿಯನ್ಸಲ್ಲಿ ಇದ್ದಂಥ ಕೆಮ್ರಾನ್ ಗ್ರೀನೇ ಬೇರೆ, RCB ಇರುವಂಥ ಕೆಮ್ರಾನ್ ಗ್ರೀನೇ ಬೇರೆ. 4 ಮ್ಯಾಚು ಕೂಡ ನಾಲ್ಕು ಮ್ಯಾಚು ಕೂಡ ಏನಂತ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ. ಇವ್ರನ್ನ ಮ್ಯಾಚ್ ವಿನಿಂಗ್ ಪರ್ಫಾರ್ಮೆನ್ಸ್ ಅಂತೂ ಬಂದೇ ಇಲ್ಲ. ಆ ಪ್ರೈಸ್ ವ್ಯಾಲ್ಯೂಗಂತೂ ಪಕ್ಕ ಆಡ್ತಾನೆ ಇಲ್ಲ. ಅದೇ ಹೇಳಿದ್ನಲ್ಲ, 17 ರೂಪಾಯಿ ವ್ಯಾಲ್ಯೂಯಲ್ಲಿ ಆಡ್ತಾ ಇದ್ದಾರೆ. 17.5 ಕೋಟಿ ವ್ಯಾಲ್ಯೂ ಅಂತ ಇವರು ಆಡ್ತಾ ಇಲ್ಲ ಅಂತ. ಸೊ ಅವ್ರ ಜಾಗದಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ವಿಲ್ ಜಾಕ್ಸ್ ಬರ್ತಾರೆ ಅಂತ. ನಂಬರ್ 3 ಆಡೋದಕ್ಕಿಂತ ವಿಲ್ ಜಾಕ್ಸ್ನ ಓಪನ್ ಮಾಡಿಸಿ ಫ್ಯಾಫ್ ಡು ಪ್ಲೇಸೇ ನಂಬರ್ 3 ಬಂದರೆ ಬೆಟರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಓಪನಿಂಗಲ್ಲಿ ಹೆಂಗಿದ್ರು ಇವರಿಗೆ ರನ್ ಬರ್ತಾ ಇಲ್ಲ ಫ್ಯಾಫ್ ಡು ಪ್ಲೇಸ್ ಅವ್ರಿಗೆ. ವಿಲ್ ಜಾಕ್ಸ್ ಏನಾದ್ರು ಓಪನ್ ಮಾಡಿಬಿಟ್ಟು ಅವರು ಇಲ್ಲಿ ಪವರ್ ಪ್ಲೇ ಬೇಸಿಕಲಿ ನಮಗೆ ಬೇಕಾಗಿರೋದು ಒಂದು ಅಟ್ಯಾಕಿಂಗ್ ಇನ್ನಿಂಗ್ಸ್ ಬೇಕು. ನಾವಿಲ್ಲಿ ರೆಸ್ಟ್ರಿಕ್ಟ್ ಮಾಡ್ಕೊಂಡು ನಿಧಾನಕ್ಕೆ ಆಡ್ತೀವಿ, ಸಿಂಗಲ್ ಓಡ್ತೀವಿ ಫಾಸ್ಟಾಗೆ. ಫ್ಯಾಫ್ ಡು ಪ್ಲೇಸ್ ಮಾಡೋದು ಅದನ್ನೇ, ಕೊಹ್ಲಿ ಮಾಡೋದನ್ನೇ. ಸಿಂಗಲ್ ಓಡ್ತಾ ಇರ್ತಾರೆ. ಹೌದು ರನ್ಸ್ ಬರುತ್ತೆ, ಒಂದೊಂದು ಅಟ್ಲೀಸ್ಟ್ 6 ಬಾಲಲ್ಲಿ 3 ಬಾಲ್ ಹೊಡೆಯೋದಕ್ಕೆ ಟ್ರೈ ಮಾಡಬೇಕು. ಇವ್ರು ಏನು ಮಾಡ್ತಾರೆ ಅಂದರೆ ಒಂದೊಂದು ಓವರಲ್ಲಿ ಫುಲ್ ಒಂಥರ ಸಿಂಗಲ್ಗೆ ಕ್ಲೋಸ್ ಸಿಂಗಲ್ನ ತೊಗೊತಾರಲ್ಲ, ರನ್ಔಟ್ ಆಪರ್ಚುನಿಟಿಗಳು ಕೂಡ ಜಾಸ್ತಿ ಕ್ರಿಯೇಟ್ ಆಗುತ್ತೆ. ಸೊ ಸಿಂಗಲ್ಸ್ ತಗೊಬಾರ್ದು ಅಂತಲ್ಲ, ಪವರ್ ಪ್ಲೇ ಆದ್ಮೇಲೆ ಸಿಂಗಲ್ಸ್ ತಗೊಳೋದಂತೂ ಇದ್ದೇ ಇದೆ. ಸ್ವಲ್ಪ ಅಟ್ಯಾಕಿಂಗ್ ಅಪ್ರೋಚಲ್ಲಿ ಆಡಬೇಕು. ಅದನ್ನ ಸ್ವಲ್ಪ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ ವಿಲ್ ಜಾಕ್ಸ್ ಅವರು ಆಡಿದ್ರೆ ಬೆಟರ್ ಆಗಿರುತ್ತೆ ಅಂತ. ಬಟ್ ಇದು ಆಗೋದಿಲ್ಲ, ನನಗೆ ಗೊತ್ತು. ಫ್ಯಾಫ್ ಮತ್ತು ಕೊಹ್ಲಿನ ಓಪನ್ ಮಾಡ್ತಾರೆ. ನಂಬರ್ 3 ಅಟ್ಲೀಸ್ಟ್ ನಾನು ವಿಲ್ ಜಾಕ್ಸ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಂಬರ್ 4 ನಾನು ರಜತ್ ಪಟಿದಾರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ರಜತ್ ಪಟಿದಾರ್ನ ನೀವು ಕೆಳಗಡೆ ನಂಬರ್ 5 ಕಳಿಸ್ತಿರೋ, ನಂಬರ್ 6 ಕಳಿಸ್ತಿರೋ, ಆ ಥರ ಎಲ್ಲ ಮಾಡ್ತಾರೆ. ನಂಬರ್ 5 ಕಳಿಸಿರೋದನ್ನ ನೋಡಿರ್ತೀರಾ. ನಾನು ನಂಬರ್ 4ಗೆ ಕಳಿಸ್ತೀನಿ ರಜತ್ ಪಟಿದಾರ್ನ. ಯಾಕಂದ್ರೆ ನಂಬರ್ 3 4th ಸ್ಲಾಟಲ್ಲಿ ಬಂದಾಗ ಅವ್ರು ಚೆನ್ನಾಗಿ ಆಡಿ, ನಂಬರ್ 5th ಸ್ಲಾಟಲ್ಲಿ ಬಂದಾಗ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಆಡಿಲ್ಲ. ಅದನ್ನ ನಂಬರ್ 4th ನಾನು ಆಡಿಸ್ತಾ ಇದ್ದೀನಿ. ರಜತ್ ಪಟಿದಾರ್ ಡ್ರಾಪ್ ಮಾಡಬೇಕಾಗಿರೋ ಅಂತ ಕೇಳಿದ್ರೆ ಡ್ರಾಪ್ ಮಾಡಬಾರ್ದು. ಯಾಕಂದರೆ ಲಾಸ್ಟ್ ಮ್ಯಾಚು ಬೇರೆಯವ್ರಿಗಿಂತ ಚೆನ್ನಾಗಿನೇ ಪರ್ಫಾರ್ಮ್ ಮಾಡಿದ್ರು ರಜತ್ ಪಟಿದಾರ್. ಅದಕ್ಕೋಸ್ಕರ ರಜತ್ ಪಟಿದಾರ್ ಅವರು ಇರಲೇಬೇಕು. ನಂಬರ್ 5 ಮ್ಯಾಕ್ಸ್ವೆಲ್ನ ತೆಗೆದು ಈಚೆ ಹಾಕಿದ್ರು. ಏನ್ಗರು ಆಡ್ತಾವ್ರಲ್ಲಿ ಎಲ್ಲ 2 ಡಕ್ಔಟ್ ಆಗೋರೆ. ಒಂದು ಮ್ಯಾಚ್ 3 ಹೊಡೆದವ್ರು, ಒಂದು ಮ್ಯಾಚು 2 ಕ್ಯಾಚ್ ಬಿಟ್ರು, 29 ಹೊಡೆದವ್ರೆ. ಏನು ಆಡ್ತಾವ್ರು ಮ್ಯಾಕ್ಸಿಯಲ್ಲಿ? ಏನು ಇಲ್ಲ ಅಂತ ಹೇಳ್ಬೋದು. ಹೌದು, ಏನು ಆಡಿಲ್ಲ ಮ್ಯಾಕ್ಸಿ ಬ್ಯಾಟಿಂಗಲ್ಲಿ. ಬೌಲಿಂಗಲ್ಲಿ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಆಲ್ರೌಂಡರ್ ಆಗಿರೋ ಮ್ಯಾಕ್ಸ್ವೆಲ್ ಈಚೆ ಕಡೆ ಕೂರ್ಸೋಕ್ಕಾಗೋದಿಲ್ಲ. ಅವರು ಎಲ್ಲ ಮ್ಯಾಚು ಫ್ಲಾಪ್ ಆದರೂ ಕೂಡ ಮ್ಯಾಕ್ಸಿ ಆಡಲೇಬೇಕು ಅಂತ RCB ಕೂಡ ಅನ್ಕೊಂತಾರೆ. ಎಲ್ಲರೂ ಅನ್ಕೊಂತಾರೆ ಮ್ಯಾಕ್ಸಿ ಆಡಲಿ ಅಂತಲೇ. ಮ್ಯಾಕ್ಸಿಗೆ ಒಂದು ಬ್ಯಾಕಿಂಗ್ ಅಂತೂ ಸರ್ಟೆನ್ ಮ್ಯಾಚ್ಗಳು ಇರುತ್ತೆ. ಇನ್ನೂ ಒಂದು 3-4 ಮ್ಯಾಚ್ ಅಂತೂ ಪಕ್ಕ ಮ್ಯಾಕ್ಸಿಗೆ
ಬ್ಯಾಕಿಂಗ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಅವ್ರದ್ದು ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂದರೂ ಕೂಡ, ಬಟ್ ಮ್ಯಾಕ್ಸಿ ಅರ್ಥಕೊಂಡು ಆಡಲೇಬೇಕು ಗುರು. ಈ ಥರ ಎಲ್ಲ ಆಡ್ತು ಅಂತಂದರೆ, ಬೇಜವಾಬ್ದಾರಿಯಿಂದ ಎಲ್ಲ ಆಡ್ತು ಅಂತಂದರೆ ಆಗೋದಿಲ್ಲ. ಸ್ವಲ್ಪ ಏನಾದ್ರು ಒಂದು ತೋರಿಸ್ಬೇಕು ಅವರ ಬ್ಯಾಟಿಂದ. ಏನೂ ತೋರಿಸಿಲ್ಲ ಲಾಸ್ಟ್ 4 ಮ್ಯಾಚಲ್ಲೂ ಕೂಡ. ಸೊ ನೋಡೋಣ, ಒಂದು ಹೋಪ್ ಇದೆ ಅಷ್ಟೇ ಮ್ಯಾಕ್ಸಿ ಏನಾದ್ರು ಒಂದು ಮಾಡ್ತಾರೆ ಅಂತ. ನಂಬರ್ 6 ಅನುಜ್ ರಾವತ್ ಅವರು ಆಡ್ತಾರೆ. ಅವರ ವಿಕೆಟ್ ಕೀಪರ್ ಆಬ್ವಿಯಸ್ಲಿ ಆಡಲೇಬೇಕು. ನಂಬರ್ 7 ದಿನೇಶ್ ಕಾರ್ತಿಕ್ ಅಥವಾ ಮಹಿಪಾಲ್ ಲೂಮ್ರಾ ಅವರು ಆಡಿದ್ರೆ ಬೆಟರ್ ಆಗಿರುತ್ತೆ. ಯಾಕಂದರೆ ಇಬ್ಬರು ಕೂಡ ಅಟ್ಯಾಕಿಂಗ್ ರೋಲಲ್ಲಿ ನೋಡಿದೀವಿ ನಾವು. ಲಾಸ್ಟ್ ಮ್ಯಾಚ್ DK ನೋಡೋಕ್ಕಾಗಿಲ್ಲ, ಲೂಮ್ರಾ ಅವರು ಆಡಿದ್ರು. ಸೊ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಆಡ್ತು ಅಂದರೆ ಬೆಟರ್ ಆಗಿರುತ್ತೆ ಇಬ್ಬರು ಆಡೋದಕ್ಕಿಂತ. ನಂಬರ್ 8 ವೈಶಾಖ್ ವಿಜಯ್ ಕುಮಾರ್ ನಾನು ಇಳಿಸ್ತಾ ಇದ್ದೀನಿ ಪ್ಲೇಯಿಂಗ್ 11 ಈ ಚೇಂಜ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಯಾಂಕ್ ಡಾಗರ್ ಅವರ ಜಾಗದಲ್ಲಿ ನಾನು ವೈಶಾಖ್ ವಿಜಯ್ ಕುಮಾರ್ನ ಪ್ಲೇಯಿಂಗ್ 11 ಇಳಿಸ್ತಾ ಇದ್ದೀನಿ. ಯಾಕಂದರೆ ಬ್ಯಾಟಿಂಗ್ ಕೂಡ ಆಡುವಂಥ ಎಬಿಲಿಟಿ ಇಲ್ಲಿ ಮಯಾಂಕ್ ಡಾಗರ್ಗೆ ಕಂಪೇರ್ ಮಾಡ್ತಾರೆ. ಲಾಸ್ಟ್ ಮ್ಯಾಚ್ ನೋಡ್ರಿ, ಮಯಾಂಕ್ ಡಾಗರ್ ಬ್ಯಾಟ್ ಬಾಲ್ ಎದುರಿಸೋಕ್ಕೆ ರೆಡಿ ಇಲ್ಲ, ಓಡೋದಕ್ಕೆ ರೆಡಿ ಆಗಿದ್ದಾರೆ. ಏನು ವಿರಾಟ್ ಕೊಹ್ಲಿ ಅನ್ಕೊಂಡ್ಬಿಟ್ರೆ 2 ರನ್ ಓಡ್ತಾ ಇದ್ದಾರೆ ಅಲ್ಲಿ. ನೋಡೋಕೆ ವಿರಾಟ್ ಕೊಹ್ಲಿ ಥರ ಸ್ವಲ್ಪ ಲೈಟಾಗಿದ್ದೀನಿ ಅಂತ ಅಲ್ಲಿ ರನ್ಔಟ್ ಆದರು. ಸೊ ಅವರು ಬಾಲ್ ಎದುರಿಸೋಕ್ಕೆ ರೆಡಿ ಇಲ್ಲ ಅಂತಂದರೆ ನನ್ನ ಪ್ರಕಾರ ಡಿಸರ್ವ್ ಆಗೋದಿಲ್ಲ. ಇಲ್ಲಿ ವೈಶಾಖ್ ವಿಜಯ್ ಕುಮಾರ್ ಆಡ್ತು ಅಂದರೆ ಅವ್ರು ಬ್ಯಾಟಿಂಗ್ ಆಡೋ ಕೇಪಬಿಲಿಟಿ ಕೂಡ ಇರೋದ್ರಿಂದ ಬೆಟರ್ ಆಗಿರುತ್ತೆ. ನಂಬರ್ 9 ಸಿರಾಜ್ ಅಣ್ಣ ಆಬ್ವಿಯಸ್ಲಿ ಅವ್ರು ಹೊಡೆಸ್ಕೊಂಡ್ರು ಕೂಡ ಬ್ಯಾಕ್ ಮಾಡ್ತಾರೆ RCB ಅವರು. ಸಿರಾಜ್ ಅಣ್ಣನ 100% ಇವ್ರು ಆಡೇ ಆಡ್ತಾರೆ. ನಾನು ತೆಗ್ದೀಚೆ ಇಡ್ಬೋದು, ಬಟ್ ಆದರೂ 100% ಆಡೇ ಆಡ್ತಾರೆ. ಇನ್ನೊಂದೆರಡು ಮ್ಯಾಚ್ ಪಕ್ಕ ಅವಕಾಶ ಚೆನ್ನಾಗಿ ಕೊಡ್ತಾರೆ, ಹೊಡೆಸ್ಕೊಂಡ್ರು ಸಾಕು ಕೊಡ್ತಾರೆ. ನಂಬರ್ 10 ಇಟ್ ವಿಲ್ ಬಿ ಯಶ್ ದಯಾಳು ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಲಾಸ್ಟ್ ಮ್ಯಾಚ್ ಅವ್ರು ರಿಟರ್ನ್ ಮಾಡ್ಕೊಳ್ಳೇಬೇಕು. ಕೂರ್ಸೋಕ್ಕಾಗೋದಿಲ್ಲ. ಇವ್ರನ್ನ ಕೂರಿಸಿದ್ರಲ್ಲ, ವೈಶಾಖ್ ವಿಜಯ್ ಕುಮಾರ್ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಕೂಡ ಕೂರಿಸಿದ್ರು. ಆ ಥರ ಕೂರ್ಸಕ್ಕಂತೂ ಆಗೋದಿಲ್ಲ, ಅಷ್ಟೇ ಹೇಳ ಅವ್ರು ಆಡಲೇಬೇಕು. ನಂಬರ್ 11 ಇಟ್ ವಿಲ್ ಬಿ ಟಾಪ್ ಲೇ ಆಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಟಾಪ್ ಲೇ ಏನೋ ಕೂರಿಸೋದಿಲ್ಲ, ಟಾಪ್ ಲೇ ಕೂರಿಸ್ಬಿಟ್ಟು ಫರ್ಗೋಸನ್ ತಗೊಂಬತ್ತಾರೆ ಅಂತ ನಂಗೆ ಕನಿಸ್ತಿಲ್ಲ. ಟಾಪ್ ಲೇ ಚೆನ್ನಾಗೇ ಪರ್ಫಾರ್ಮ್ ಮಾಡ್ರು. ಲಾಸ್ಟ್ ಮ್ಯಾಚ್ 1 ಓವರ್ ಮಾತ್ರ ಎಕ್ಕಿಸ್ಕೊಂಡ್ರು, 19ನೇ ಓವರು. ಅದನ್ನು ಬಿಡ್ತು ಹೋದರೆ ಬೆಟ್ರಾಗೇನೆ ಪರ್ಫಾರ್ಮ್ ಮಾಡ್ರು ಟಾಪ್ ಲೇ. ಸೊ ನಾನು ಎಕ್ಸ್ಪೆಕ್ಟೆಡ್ ಚೇಂಜ್ ಏನು ಅಂತಂದರೆ, ಮಯಾಂಕ್ ಡಾಗರ್ ಜಾಗದಲ್ಲಿ ಇಲ್ಲಿ ವೈಶಾಖ್ ವಿಜಯ್ ಕುಮಾರ್ನ ತೊಗೊಂಡ್ಬರ್ತಿದ್ದೀನಿ. ಜೊತೆಗೆ ವಿಲ್ ಜಾಕ್ಸ್ ಅವ್ರನ್ನ ತೊಗೊಂಡ್ಬರ್ತಾ ಇದ್ದೀನಿ. ಕ್ಯಾಮ್ರಾನ್ ಗ್ರೀನ್ ಅವರ ಜಾಗದಲ್ಲಿ ಏನು ಗುರು 17 ಕೋಟಿ 17.5 ಕೋಟಿ ವೇಸ್ಟ್ ಆಗಲ್ವಾ ಗುರು? ವೇಸ್ಟ್ ಆಗುತ್ತೆ ಅಂತ ನಾವು ಆಡಿಸ್ಬೇಕಲ್ವಾ ಗುರು ಅಂತ ಕೇಳ್ಬೋದು ನೀವು. ವೇಸ್ಟ್ ಆಗುತ್ತೆ ಅಂತ ಆಡಿಸ್ಕೊಂಡು ಕೂತ್ಕೊಂಡ್ರೆ ಮಠ ಹತ್ಕೊಂಡು ಹೋಗ್ಬೇಕಷ್ಟೇ ನಾವು, ಹಂಗಾಗುತ್ತೆ. ಸೊ ನಾವೇ ಚೆನ್ನಾಗಿ ರೆಡಿ ಮಾಡ್ತೀವಿ ಟೀಮ್ಗಳನ್ನ, RCB ಟೀಮ್ ಮ್ಯಾನೇಜ್ಮೆಂಟ್ ರೆಡಿ ಮಾಡಲ್ಲ. ನಾಳೆ ಏನಾದರೂ ಅಂದರೆ ನೆಕ್ಸ್ಟ್ ಮ್ಯಾಚಲ್ಲಿ ಏನಾದರೂ ಗೋವಿಂಗ್ ವಿತ್ ಸೇಮ್ ಲೆವೆಲ್ ಅನ್ಬೇಕು, ನಮಗೆ ಸೈಕ್ ಆಗೋಗ್ಬಿಡುತ್ತೆ ಹಂಗೇನೆ. ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಮಯಾಂಕ್ ಡಾಗರ್ ಅವ್ರನ್ನ ತಗೊತಾರೆ ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ಬ್ಯಾಟಿಂಗ್ ಫಸ್ಟ್ ಮಾಡ್ತು ಅಂತ ಅಂದರೆ, ಇನ್ ಕೇಸ್ RCB ಏನಾದ್ರು ಫಸ್ಟ್ ಬೌಲಿಂಗ್ ಮಾಡ್ತು ಅಂತಂದರೆ, ಅವಾಗ ಈ DK ಅವ್ರ ಜಾಗದಲ್ಲಿ ಬೇಕಾದ್ರೆ ಇವರು ಆಡ್ಬೋದು. ಮಯಾಂಕ್ ಡಾಗರ್ DK ಅವ್ರನ್ನ ಕೂರಿಸ್ಬಿಟ್ಟು ಅಥವಾ ಲೂಮ್ರಾ ಅವ್ರನ್ನ ಕೂರಿಸ್ಬಿಟ್ಟು ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸೆಕೆಂಡ್ ಇನ್ನಿಂಗ್ಸಲ್ಲಿ ತಗೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ನಾನು ಈ ಚೇಂಜ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಮಗ. ಇದು ಸ್ವಲ್ಪ ವರ್ಕೌಟ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಕ್ಯಾಮ್ರಾನ್ ಗ್ರೀನ್ ಫಾರ್ಮಲ್ಲಿಲ್ಲ, ಅದರಿಂದ ಕ್ಯಾಮ್ರಾನ್ ಗ್ರೀನ್ ಬೌಲಿಂಗಲ್ಲೂ ಅಂತೂ ಯೂಸ್ ಆಗ್ತಾ ಇಲ್ಲ, ಈ ಕಡೆ ಬ್ಯಾಟಿಂಗಲ್ಲೂ ಯೂಸ್ ಆಗ್ತಿಲ್ಲ, ಏನತ್ರಲ್ಲೂ ಯೂಸ್ ಆಗ್ತಾ ಇಲ್ಲ. ಸೊ ಈ ಥರ ಆಪರ್ಚುನಿಟಿ ವಿಲ್ ಜಾಕ್ಸಿಗೆ ಕೊಟ್ಟರೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ, ಒಂಥರ ಚಿನ್ನದ ಉಂಡಿನ ಒಂಥರ ಚಿಲ್ಲರೆ ಕಾಸು ಹಾಕೋದಕ್ಕೆ ಇಟ್ಕೊಂಡಿದ್ರೆ ಅಂತ ನಂಗೆ ಯಾಕೆ ಅನ್ನಿಸಿ. ಅಂದರೆ ನಾನು ಏನು ಎಲ್ಲ ಮ್ಯಾಚು ತತ್ಕೊಬಿಡ್ತಾರೆ ಅವರು ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಆದರೆ ಏನೋ ಒಂದು ಡಿಫ್ರೆನ್ಸ್ ಮಾಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ವಿಲ್ ಜಾಕ್ಸ್ ಅವರು ಬಂತು ಅಂತಾರೆ, ಆಡ್ತು ಅಂತ ಅಂದರೆ. ಸೊ ಹೋಪ್ಫುಲಿ ವಿಲ್ ಜಾಕ್ಸ್ ಅವರು ಡೆಬ್ಯೂ ಮಾಡುವಂಥ ಸಾಧ್ಯತೆ ಇದೆ IPL ಅಲ್ಲಿ ಅಂತ ಅನ್ಕೊಂಡಿದ್ದೀನಿ. ಸೊ ಇದಕ್ಕೆ RCB ವ್ಯಾಲ್ಯೂ ಕೊಡ್ತಾರೋ, ವಿಲ್ ಜಾಕ್ಸಿಗೆ ವ್ಯಾಲ್ಯೂ ಕೊಡಲ್ವ ನನಗೆ ಗೊತ್ತಿಲ್ಲ. ತಿರ್ಗಾ ಕ್ಯಾಮ್ರಾನ್ 17.5 ಕೋಟಿ ನಮಗೆ ವೇಸ್ಟ್ ಆಗೋಗ್ಬಿಡುತ್ತೆ ಅಂತ ಆಡಿಸ್ಬಿಡ್ತಾರೇನೋ, ನೋಡೋಣ ಏನು ಮಾಡ್ತಾರೋ, ಏನು ಕಸಿ ಮಾಡ್ತಾರೋ ನಮ್ಮ RCB ಅಂತ. ನಾವಂತೂ ನಮ್ಮ RCB ಫ್ಯಾನ್ಸಿಗಳಂತೂ ಯಾಕ್ರೋ ಹಿಂಗೆ ಹಿಂಸೆ ಕೊಡ್ತೀರಾ ನಮಗೆ ಅನ್ನೋ ಸ್ಥಿತಿಲಿ ಇದೀವಿ ಇವಾಗಂತೂ. ನೋಡೋಣ ನೆಕ್ಸ್ಟ್ ಮ್ಯಾಚು ಸೋತ್ರೆ ಅವಾಗಂತೂ ಮಾರಿ ಹಬ್ಬ ಇದೆ RCBಗೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.